ಪ್ರೈಸ್ ದ ಲಾರ್ಡ್. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು ಎಂಬುದಾಗಿ. ಈ ವಾಕ್ಯದಲ್ಲಿರುವಂತಹ ತಾತ್ಪರ್ಯ ಏನೆಂಬುದಾಗಿ ನೋಡೋದಾದ್ರೆ, ದುಃಖ ಪಡುವವರು ಧನ್ಯರು. ಲೋಕದ ಪ್ರಕಾರವಾಗಿ ನೋಡೋದಾದ್ರೆ ಯಾವ ಮನುಷ್ಯನಿಗೂ ದುಃಖ ಅದು ಇಷ್ಟವಿಲ್ಲದ ಸಂಗತಿಯಾಗಿದೆ. ಆದರೆ ಈ ದೇವರ ವಾಕ್ಯದಲ್ಲಿ ಈ ಬರೆಯಲ್ಪಟ್ಟಂತಹ ಒಂದು ರಹಸ್ಯ ತಾತ್ಪರ್ಯ ಎಂಬುದಾಗಿ ನೋಡೋದಾದ್ರೆ, ಸರ್ವಶಕ್ತನಾದ ದೇವರನ್ನು ಯೇಸುವನ್ನು ತಿಳಿದುಕೊಳ್ಳುವಾಗ ನಿಜವಾಗೂ ಒಬ್ಬ ಮನುಷ್ಯನ ಆತ್ಮಿಕ ಸ್ಥಿತಿ, ಅವನ ಪಾಪಗಳ ಅರಿವು ಉಂಟಾಗ್ತದೆ. ಪಾಪ, ನೀತಿ, ನ್ಯಾಯ ತೀರ್ಪಿನ ಅರಿವು ಉಂಟಾದಾಗ ಆ ಪಾಪಗಳ ನಿಮಿತ್ತವಾಗಿ ದೇವರ ಸನ್ನಿಧಾನದಲ್ಲಿ ಪಡುವಂತಹ ದುಃಖ ಪ್ರಾಯಶ್ಚಿತ, ಅದು ನಿಜವಾದ ಮಾನಸಾಂತರವನ್ನು ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಮನುಷ್ಯನು ತನ್ನ ಆತ್ಮಿಕ ಸ್ಥಿತಿ, ತನ್ನ ಪಾಪಗಳ ಕುರಿತಾಗಿ ದೇವರ ಸನ್ನಿಧಾನದಲ್ಲಿ ದುಃಖಿಸುವುದನ್ನು ಸೂಚಿಸುತ್ತದೆ. ಅಷ್ಟು ಮಾತ್ರವಲ್ಲ, ರಕ್ಷಣೆ ಹೊಂದಿದ ನಂತರ ಒಬ್ಬ ವ್ಯಕ್ತಿ ತಾನು ಪಟ್ಟಿರುವುದನ್ನು ನೆನೆಸಿಕೊಂಡು ಇತರರನ್ನು ರಕ್ಷಣೆಗೆ ತರಬೇಕು, ನಾಶನ ಮಾರ್ಗದಲ್ಲಿರುವವರ ಕುರಿತಾಗಿ ದೇವರ ಸನ್ನಿಧಾನದಲ್ಲಿ ಒಂದು ದುಃಖ ಪಡುವಂತ ಕಣ್ಣೀರಿನ ಪ್ರಾರ್ಥನೆಯನ್ನು ಸೂಚಿಸ್ತದೆ ಪ್ರಿಯರೇ. ಇವತ್ತು ನಾವು ನೋಡುವಾಗ ಇವತ್ತು ಆತ್ಮ ಭಾರ ನಮ್ಮಲ್ಲಿ ಎಷ್ಟಿದೆ, ನಾವು ಎಷ್ಟು ದುಃಖ ಪಡ್ತಾ ಇದ್ದೇವೆ. ಆತ್ಮಗಳ ನಾಶನ ಮಾರ್ಗದಲ್ಲಿರುವ ಮನುಷ್ಯರನ್ನು ನೋಡಿ ನಾವು ಎಷ್ಟು ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದನ್ನು ಇದು ಸೂಚಿಸುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ರಾಜ್ಯದ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ನಿಂದೆ, ಅಪಮಾನಗಳ ಕುರಿತು ಪಡುವಂತ ದುಃಖವನ್ನು ಇದು ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇದು ದೈವಿಕಾನುಸಾರವಾದ ದುಃಖ ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ನಡೆಸ್ತದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಅನೇಕ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಇದು ದೈವಿಕಾನುಸಾರವಾದ ದುಃಖ ಅಂದ್ರೆ ಕಣ್ಣೀರಿನ ಪ್ರಾರ್ಥನೆ ಅನೇಕ ಜನರನ್ನು ಯೇಸುವಿನ ಬಳಿಗೆ ರಕ್ಷಣೆಗೆ ನಡೆಸುವಂತ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಇದು ಪ್ರಾರ್ಥನೆ ಮಾತ್ರವಲ್ಲ, ಅಂಥವರು ಪ್ರಯತ್ನವನ್ನು ಕೂಡ ಮಾಡುವಂತವರಾಗಿರ್ತಾರೆ, ಸುವಾರ್ತೆಯನ್ನು ಸಾರುವಂತವರಾಗಿರ್ತಾರೆ ಪ್ರಿಯರೇ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳಿದ್ರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ದೇವರ ಸಂಗಡ ಅವರು ಸಮಾಧಾನವಾಗಿ ಶಾಶ್ವತವಾಗಿ ಪರಲೋಕ ರಾಜ್ಯದಲ್ಲಿ ವಾಸಿಸುವಂತವರಾಗಿದ್ದಾರೆ. ಆದ್ದರಿಂದ ನಾವು ನಿಜವಾಗಲೂ ನಶಿಸುವ ಮನುಷ್ಯರ ಬಗ್ಗೆ, ನಾಶನ ಮಾರ್ಗದಲ್ಲಿರುವ ಈ ಜನರ ಬಗ್ಗೆ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಪ್ರಾರ್ಥನೆ ಎಂಬುದು ಒಂದು ಆಜ್ಞೆಯಾಗಿದೆ.